ವಾರದ ಮೊದಲ ದಿನವೇ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಶಾಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ. ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇರಲಿದೆ ಅಂತ ಬಿಗ್ ಬಾಸ್ ಹೇಳಿದ್ದಾರೆ. ಇದನ್ನು ಕೇಳಿ ಸ್ಪರ್ಧಿಗಳಿಗೆ ನಡುಕ ಶುರುವಾಗಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಗ್ರ್ಯಾಂಡ್ ಫಿನಾಲೆಗೆ ಕೇವಲ 2 ವಾರಗಳಷ್ಟೇ ಬಾಕಿ ಇದೆ. ಸದ್ಯ ಮನೆಯಲ್ಲಿ 8 ಮಂದಿ ಇದ್ದಾರಷ್ಟೇ. ಇದರ ನಡುವೆ ಕಳೆದ ವಾರ ಚೈತ್ರ ಕುಂದಾಪುರ ದೊಡ್ಡಮನೆಯಿಂದ ಔಟ್ ಆಗಿ ಆಚೆ ಬಂದಿದ್ದಾರೆ. ಈ ವಾರ ಟ್ವಿಸ್ಟ್ ಟರ್ನ್ಗಳ ಜೊತೆಗೆ ಟಾಸ್ಕ್ಗಳ ಕಾವು ಮತ್ತಷ್ಟು ಏರಲಿದೆ. ಬಹುತೇಕ ಎಲ್ಲಾ ಟಾಸ್ಕ್ಗಳು ವೈಯಕ್ತಿಕವಾಗಿಯೇ ಇರಲಿದೆ. ಇದರ ನಡುವೆ ವಾರದ ಮೊದಲ ದಿನವೇ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಬಿಗ್ ಶಾಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಈ ವಾರದಲ್ಲಿ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ. ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇರಲಿದೆ ಅಂತ ಬಿಗ್ ಬಾಸ್ ಹೇಳಿದ್ದಾರೆ. ಇದನ್ನ ಕೇಳಿ ಸ್ಪರ್ಧಿಗಳಿಗೆ ನಡುಕ ಶುರುವಾಗಿದೆ. ಮಿಡ್ ವೀಕ್ ಎಲಿಮಿನೇಷನ್ ಇಂದ ಪಾರಾಗೋದಕ್ಕೂ ಕೂಡ ಬಿಗ್ ಬಾಸ್ ಒಂದು ಅವಕಾಶವನ್ನ ನೀಡಿದ್ದಾರೆ. ಮಿಡ್ ವೀಕ್ ಎಲಿಮಿನೇಷನ್ ಇಂದ ಬಚಾವಾಗೋದಕ್ಕೆ ಬಿಗ್ ಬಾಸ್ ಕಾಲಕಾಲಕ್ಕೆ ಟಾಸ್ಕ್ ನೀಡ್ತಾರೆ. ಈ ಟಾಸ್ಕ್ ನಲ್ಲಿ ಗೆಲ್ಲುವ ಸ್ಪರ್ಧಿ ಎಲಿಮಿನೇಷನ್ ತೂಗುಗತಿಯಿಂದ ಪಾರಾಗಲಿದ್ದಾರೆ ಅಂತ ಹೇಳಿದ್ದಾರೆ. ಹೀಗಾಗಿ ಸ್ಪರ್ಧಿಗಳು ಟಾಸ್ಕ್ಗಳನ್ನು ಗೆಲ್ಲಲೇಬೇಕಾದ ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಜಿದ್ದಿನ ಪೈಪೋಟಿ ಈಗಾಗಲೇ ಶುರುವಾಗಿದೆ. ಸದ್ಯ ಮನೆಯೊಳಗೆ 8 ಮಂದಿ ಇದ್ದಾರೆ. ಮಂಜು, ಗೌತಮಿ, ತ್ರಿವಿಕ್ರಮ್, ಭವ್ಯ, ರಜತ್, ಧನರಾಜ್ ಆಚಾರ್, ಮೋಕ್ಷಿತಾ ಪೈ ಮತ್ತು ಹನುಮಂತ ಇದ್ದಾರೆ. ಇವರಲ್ಲಿ ಈಗಾಗಲೇ ಹನುಮಂತು ಅವರು ಫಿನಾಲೆಗೆ ಎಂಟ್ರಿ ಆಗಿದ್ದಾರೆ. ಅವರಿಗೆ ಈ ಮಿಡ್ ವೀಕ್ ಎಲಿಮಿನೇಷನ್ ಟೆನ್ಷನ್ ಇರಲ್ಲ. ಆದರೆ ಮನೆಯ ಅಲ್ಟಿಮೇಟ್ ಕ್ಯಾಪ್ಟನ್ ಆಗಿರೋದ್ರಿಂದ ಅವರಿಗೆ ಟಾಸ್ಕ್ಗಳ ಉಸ್ತುವಾರಿ ನೀಡಲಾಗಿದೆ. ಮಹತ್ವದ ಹಂತದಲ್ಲಿ ಇವರ ಉಸ್ತುವಾರಿ ದೊಡ್ಡ ಪರಿಣಾಮ ಬೀಳಲಿದೆ. ಸದ್ಯ ಮಿಡ್ ವೀಕ್ ಎಲಿಮಿನೇಷನ್ ನಲ್ಲಿ ಯಾರು ಮನೆಯಿಂದ ಹೊರಬಹುದು ಅನ್ನೋದು ಕುತೂಹಲ ಕೆರಳಿಸಿದೆ.